ಈ ದಿನ ಪಿತೃಪಕ್ಷದ ಬಗ್ಗೆ ಹೆಚ್ಚಾಗಿ ಮಾಹಿತಿನ ತಿಳ್ಕೊಳ್ಳೋದಕ್ಕೋಸ್ಕರ ರಮೇಶ್ ಗುರುಗಳವ್ರನ್ನ ಕರೆಸ್ತೀವಿ. ಅವ್ರಿಗೆ ಸ್ವಾಗತ ಕೋರೋಣ. ಗುರುಗಳೇ, ಸ್ವಾಗತ ನಿಮಗೆ. ನಮಸ್ಕಾರ ಅಮೃತ ಅವರೇ. ಇವಾಗ ಎಡೆ ಮಾಡ್ಬೋದು ಅಂತ ಹೇಳಿದ್ರಿ, ಎಡೆ ಕೊಡೋದು ಅಂತ. ಅದ್ರ ಉದ್ದೇಶ ಏನು ಗುರುಗಳೇ? ಯಾಕಂದ್ರೆ ಇವಾಗಿನ ಕಾಲಘಟ್ಟದಲ್ಲಿ ಕಾಗೆಗಳೇ ಕಾಣಿಸಲ್ಲ. ಎಡೆ ಇಟ್ಟಾಗ ಕಾಗೆಗಳನ್ನ ತಗೊಂಡೋಗ್ಬೇಕು ಅಂತಾರೆ, ಬಟ್ ಕಾಗೆಗಳು ಕಾಣಿಸೋದಿಲ್ಲ. ಅದ್ರ ಉದ್ದೇಶ ಏನು? ಪಿತೃಪಕ್ಷದಲ್ಲಿ ಎಡೆ ಹಾಕೋದು ಅಂತಂದರೆ ಅದೇ ನಾನು ಅವಾಗಲೇ ನಿಮಗೆ ಇನ್ನೊಂದು ಕ್ವಶನಲ್ಲಿ ಹೇಳಿದೆ. ನಾನು ಎಡೆ ಹಾಕೋದು ಅಂತಂದರೆ ಕೆಲವರ ಒಂದು ಪದ್ಧತಿಯಲ್ಲಿ ಕೆಲವು ಇರುತ್ತೆ. ಇವಾಗ ನಮ್ಮ ಮನೆಯಲ್ಲಿ ನಾವು ಶ್ರಾದ್ದ ಮಾಡಿದಾಗ, ನಮ್ಮ ತಂದೆ ತಾಯಿ ಶ್ರಾದ್ದ ಮಾಡಿದಾಗ ಪ್ರತ್ಯಕ್ಷವಾಗಿ ವಿಶ್ವೇ ದೇವಸ್ಥಾನಕ್ಕೆ, ಪಿತೃಸ್ಥಾನಕ್ಕೆ, ವಿಷ್ಣು ಸ್ಥಾನಕ್ಕೆ, ಮಾತೃಸ್ಥಾನಕ್ಕೆ ಒಬ್ಬೊಬ್ಬರನ್ನ ಅದಕ್ಕೆ ಆವಾಹನೆ ಮಾಡಿ ಮಡಿಯಲ್ಲೇ ಅಡುಗೆ ಮಾಡಿಸಿ ಅವರಿಗೆ ಪ್ರತ್ಯಕ್ಷವಾಗಿ ಊಟ ಹಾಕೋದು ನಮ್ಮ ಪದ್ಧತಿ. ಕೆಲವ್ರ ಪದ್ಧತಿ ಸ್ವಯಂಪಾಕ, ಈ ಊಟದ ಬದಲು ಸ್ವಯಂಪಾಕ ಅಂದರೆ ಪ್ರಾವಿಷನ್ಸ್. ನಾವು ಅಡುಗೆಗೆ ಏನು ಉಪಯೋಗಿಸ್ತೀವಿ ಆ ಪದಾರ್ಥಗಳು, ನಾವು ಅಡುಗೆಗೆ ಏನು ಉಪಯೋಗಿಸ್ತೀವಿ ತರಕಾರಿಗಳು, ನಾವು ಉಪಯೋಗಿಸೋ ತರಕಾರಿಗಳು, ಹಣ್ಣು, ವಸ್ತ್ರ, ಫಲ, ದಕ್ಷಿಣೆ, ಇದನ್ನು ಕೊಡೋದು ಎಡೆ ಅಂತ ಹೇಳ್ತಾರೆ. ಪ್ರತ್ಯಕ್ಷವಾಗಿ ಊಟ ಹಾಕೋದು ಒಂದು ಪದ್ಧತಿ. ಊಟ ಹಾಕದಿರ ನಾವು ಎಡೆ ಪೂಜೆ ಮಾಡಿ ಎಡೆ ದಾನ ಕೊಡೋದು ಒಂದು ಪದ್ಧತಿ. ಇದೆಲ್ಲ ದೇಶಾಚಾರ. ನಿಮ್ಮ ಕಡೆ ಒಂದು ಪದ್ಧತಿ ಇರುತ್ತೆ, ನನ್ನ ಕಡೆ ಒಂದು ಪದ್ಧತಿ ಇರುತ್ತೆ. ಆ ಒಂದು ಇದರಿಂದ ದಕ್ಷಿಣದಲ್ಲಿ ಏನು ಪದ್ಧತಿ ಇದೆ ಕೆಲವರು ಆಚರಣೆ ಮಾಡ್ತಾರೆ, ಉತ್ತರದಲ್ಲಿ ಏನು ಪದ್ಧತಿ ಇದೆ ಅದನ್ನು ಆಚರಣೆ ಮಾಡ್ತಾರೆ. ಆ ದೇಶಾಚಾರಕ್ಕೆ ಅನುಗುಣವಾಗಿ ನಾವು ಅಲ್ಲಿನ ಪದ್ಧತಿ ಏನಿದೆ ಅದನ್ನು ನಡೆಸ್ಕೊಂಡು ಹೋಗಬೇಕಾಗತ್ತೆ. ಮತ್ತು ಇನ್ನೊಂದು ಗುರುಗಳೇ, ಪಿತೃಪಕ್ಷ ಮಾಡುವಾಗ ಧಾರ್ಮಿಕ ಪಂಡಿತರ ಮುಖಾಂತರನೇ ಮಾಡಬೇಕಾ ಅಥವಾ ನಾವೇ ಮಾಡಬಹುದಾ? ನಾವೇ ಮಾಡೋದಾದರೆ ಹೇಗೆ ಮಾಡಬೇಕು ಅನ್ನೋದು ಗುರುಗಳೇ? ಅಂದರೆ ಧಾರ್ಮಿಕ ಪಂಡಿತರನ್ನೇ ನಾವು ಕರ್ಕೊಂಬಂದು ಮಾಡಿ ಅಂತ ಹೇಳ್ಬಿಟ್ಟು ಅದು ಮುಂಚೆಯಿಂದ ಬಂದಿದೆ. ಯಾತಕ್ಕೆ ನಾವು ಅವ್ರನ್ನ ಕರೆಸಿ ಮಾಡ್ತೀವಿ ಅಂತಂದರೆ, ಆ ಒಂದು ಸಬ್ಜೆಕ್ಟ್ ಏನಿದೆ, ವೇದದ ಸಬ್ಜೆಕ್ಟ್ ಏನಿದೆ, ಮದುವೆ ಮಂತ್ರ ಏನು ಬೇಕೋ ಅವ್ರು ಕಲ್ತಿರ್ತಾರೆ, ಉಪನಯನದ ಮಂತ್ರ ಏನು ಬೇಕೋ ಅದು ಕಲ್ತಿರ್ತಾರೆ, ಗೃಹ ಪ್ರವೇಶದ ಮಂತ್ರ ಏನು ಬೇಕೋ ಕಲ್ತಿರ್ತಾರೆ, ಒಂದು ನಾಮಕರಣ ಮಾಡಿಸ್ಬೇಕಾದ್ರೆ ಅದರ ಮಂತ್ರಗಳು ಕಲ್ತಿರ್ತಾರೆ. ಅದೇ ರೀತಿ ಪೂರ್ವ ಅಪರ ಅಂತ. ಇದಕ್ಕೆ ಪೂರ್ವ ಅಂತಂದರೆ ಶುಭ ಕಾರ್ಯಗಳನ್ನೆಲ್ಲ ಮಾಡಿಸೋದು ಪೂರ್ವ. ಅಪರ ಕಾರ್ಯಗಳು ಅಂತಂದರೆ ಈ ತಿಥಿ ಕಾರ್ಯಗಳು, ಯಾರನ್ನು ತೀರ್ಕೊಂಡಾಗ ಮಾಡಿಸೋದು, ಇದೆಲ್ಲ ಅಪರ ಕಾರ್ಯಗಳು. ಅಪರ ಕಾರ್ಯಗಳನ್ನು ಮಾಡಿಸ್ಬೇಕು ಅಂತಂದರೆ ಅದರಲ್ಲಿ ಅವರು ಎಕ್ಸ್ಪರ್ಟ್ಸ್ ಇರ್ತಾರೆ, ಕಲ್ತಿರ್ತಾರೆ ಅನ್ನೋ ಉದ್ದೇಶದಿಂದ ಯಾವ್ಯಾವ ಕಾರ್ಯಕ್ರಮಕ್ಕೆ ಏನೇನು ಮಂತ್ರ ಹೇಳಿ ಏನೇನು ಕಾರ್ಯ ಮಾಡಿಸ್ಬೇಕು ಅಂಥೇಳಿ ಅವರು ಕಲ್ತಿರೋದ್ರಿಂದ ಅವ್ರನ್ನ ಕರೆಸಿ ಮಾಡಬೇಕು ಅಂಥೇಳಿ ಶಾಸ್ತ್ರ ಹೇಳ್ತಾನೆ ಹೊರತು, ಇಲ್ಲ ನಮಗೆ ಅವ್ರನ್ನ ಕರ್ಸೋಕ್ಕಾಗೋದಿಲ್ಲ ಅಂತಂದರೆ, ನಾವು ಇವಾಗ ಪುರೋಹಿತರನ್ನ ಕರ್ಸೋಕ್ಕಾಗೋದಿಲ್ಲ ಅಂದ ಪಕ್ಷದಲ್ಲಿ ಭಕ್ತಿಪೂರ್ವಕವಾಗಿ ಶ್ರದ್ಧೆಯಿಂದ ನಾವೊಂದು ತರಕಾರಿ ಆಗಲಿ, ಒಂದು ವಸ್ತ್ರ ಆಗಲಿ, ಒಂದು ತಾಂಬೂಲ ಆಗಲಿ, ಒಂದು ದಕ್ಷಿಣೆ ಆಗಲಿ, ಮನಸ್ಫೂರ್ತಿಯಾಗಿ ನಾವು ದೊಡ್ಡವ್ರನ್ನ ಸ್ಮರಣೆ ಮಾಡಿಬಿಟ್ಟು ಆ ಒಂದು ಪದಾರ್ಥಗಳನ್ನು ದಾನ ಮಾಡಿಬಿಟ್ರೆ ಅದು ಶ್ರಾದ್ದ ಆಗುತ್ತೆ. ಅದು ನಮಗೆ ಅನುಕೂಲ ಇದ್ದು ಪುರೋಹಿತರನ್ನು ಕರೆಸಿ ಮಾಡಿದ್ರು ಶ್ರಾದ್ದನೇ. ನಮ್ಗೆ ಅನುಕೂಲ ಇಲ್ಲ, ಶಕ್ತಿ ಇಲ್ಲ ನಾವು ಮಾಡೋದಕ್ಕೆ ಅಂತಂದಾಗ ಆ ಒಂದು ಕಾರ್ಯವನ್ನು ನಮ್ಮ ಶಕ್ತಿ ಎಷ್ಟಿದೆ ಅಷ್ಟರಲ್ಲೇ ಭಕ್ತಿಪೂರ್ವಕವಾಗಿ ಶ್ರದ್ಧೆಯಿಂದ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆ ದ್ರವ್ಯಗಳನ್ನು ತಗೊಂಡು ನಾವು ದಾನ ಮಾಡಿದ್ರೆ ಅದು ಶ್ರಾದ್ದನೇ. ಪುರೋಹಿತರು ಬಂದು ಮಾಡಿಸಿದ್ರು ಶ್ರಾದ್ದ ಆಗುತ್ತೆ, ನೀವು ಭಕ್ತಿಯಿಂದ ಕೊಟ್ಟು ಮಾಡೋದು ಶ್ರಾದ್ದ. ಕಾಗೆಗಳು ಬಂದು ಎಡೆ ತಗೊಂಡೋಗ್ಬೇಕು ಅನ್ನೋದು ಜನಸಾಮಾನ್ಯರು ತಿಳ್ಕೊಂಡಿರೋ ಒಂದು ವಿಧಾನ. ಈಗಿನ ಕಾಲಘಟ್ಟದಲ್ಲಿ ಕಾಗೆಗಳೇ ಮಾಯವಾಗಿರುವಾಗ ಏನು ಮಾಡಬೇಕಾಗತ್ತೆ? ಇಲ್ಲ, ಕಾಲಘಟ್ಟದಲ್ಲಿ ಕಾಗೆಗಳು ಮಾಯ ಆಗಿಲ್ಲ. ನಾವು ಮಾಡೋ ಕಾರ್ಯಗಳು ಮಾಯ ಆಗಿದೆ ಅಷ್ಟೇ.
ಕಾಲಘಟ್ಟದಲ್ಲಿ ಕಾಗೆಗಳಿದೆ. ಕಾಗೆಗಳು ನಾವು ಒಂದು ಶ್ರಾದ್ದ ಮಾಡಿ ಪಿತೃಪಕ್ಷದಲ್ಲಿ ಪಿತೃ ಕಾರ್ಯ ಮಾಡಿ ಆ ಒಂದು ಎಡೆಯನ್ನು ಕಾಗೆಗಿಟ್ಟರೆ ಪಿತೃಗಳು ಕಾಗೆ ರೂಪದಲ್ಲಿ ತುಂಬ ಒಂದು ಮುಖ್ಯವಾದ್ದು ಅಂತಂದರೆ ಎಲ್ಲ ಅಡುಗೆಗಿನ್ನ ಒಂದು ವಡೆ ಪಾಯಸ ತುಂಬ ಮುಖ್ಯ. ಏನು ಪಿತೃ ಕಾರ್ಯಗಳಲ್ಲಿ ಒಂದು ವಡೆ ಪಾಯಸ ತುಂಬ ಮುಖ್ಯ. ಆ ಒಂದು ಪಿತೃದೇವತೆಗಳು ಅವರು ಪಿತೃದೇವತೆಗಳು ಅಂತ ಹೆಸರು. ಆ ಪಿತೃದೇವತೆಗಳು ನಮಗೆ ಪ್ರತ್ಯಕ್ಷವಾಗಿ ನಮ್ಮ ತಂದೆ ಆಗಲಿ ತಾಯಿ ಆಗಲಿ ಇನ್ನೊಬ್ಬರಾಗಲಿ ಬಂದು ನಮ್ಮ ಎದುರುಗ ಬಂದು ಕೂತ್ಕೊಂಡು ಊಟ ಮಾಡೋದಿಲ್ಲ. ಕಾಗೆ ರೂಪದಲ್ಲಿ ನಮ್ಮ ಶ್ರದ್ಧಾಭಕ್ತಿ ಹೇಗಿರುತ್ತೆ ಆ ರೀತಿ ನಾವು ಎಡೆಯನ್ನು ಭಕ್ತಿಯಿಂದ ಇಟ್ಟು ಒಂದು ಲೋಟ ನೀರಿಟ್ಬಿಟ್ಟು ಅಲ್ಲಿ ನಮಸ್ಕಾರ ಮಾಡಿಬಿಟ್ಟು ಬಂದರೆ ಅವರು ಕಾಗೆ ರೂಪದಲ್ಲಿ ಬಂದು ಆ ಆಹಾರನ ಸ್ವೀಕರಿಸ್ತಾರೆ. ಕಾಗೆಗಳಿದೆ ಅಂದರೆ ಕೆಲವು ಕಡೆ ಕಾಗೆಗಳು ಇಲ್ದಿರ ಇರ್ಬೋದು, ನೀವು ಹೇಳ್ದಂಗೆ ಕಾಗೆಗಳಿದೆ. ಬಟ್ ಏನು ಅಂತಂದರೆ ಆ ಒಂದು ಶ್ರದ್ಧೆಯಿಂದ ಮಾಡಬೇಕು. ಆ ಶ್ರದ್ಧೆಯಿಂದ ಮಾಡಿದ್ರೇ ಅವರು ಆ ಆಹಾರನ ಸ್ವೀಕರಿಸ್ತಾರೆ. ನಾವು ಲೌಕಿಕವಾಗಿ ಯಾವತ್ತೂ ನಾವು ಅವ್ರನ್ನ ಕರಿಬೇಕು ಇವ್ರನ್ನ ಕರಿಬೇಕು, ಇಷ್ಟೆಷ್ಟು ಊಟ ಹಾಕಬೇಕು ಅಷ್ಟಷ್ಟು ಊಟ ಹಾಕಬೇಕು ಅಂತಂದಾಗ ಅದು ಶ್ರಾದ್ದ ಆಗಲ್ಲ, ಅದು ಲೌಕಿಕ ಆಗುತ್ತೆ. ಕಾಗೆಗಳು ಖಂಡಿತ ಇದೆ, ಅವ್ರು ಬಂದು ಪ್ರತ್ಯಕ್ಷವಾಗಿ ಊಟ ತಿನ್ಬಿಟ್ಟು ಹೋಗ್ತಾರೆ. ಕಾಗೆಗಳಿಲ್ಲ ಅನ್ನುವಾಗ ಇಲ್ಲ ಇದ್ದಾರೆ, ಪಿತೃಗಳೇ ಕಾಗೆ ರೂಪದಲ್ಲಿ ಬರ್ತಾರೆ ಅಂತ ತುಂಬಾ ಅರ್ಥಪೂರ್ಣವಾಗಿ ಹೇಳ್ಕೊಟ್ಟಿದ್ದೀರಾ. ತುಂಬಾ ಧನ್ಯವಾದಗಳು ಗುರುಗಳೇ. ಇದಿಷ್ಟೆಲ್ಲ ಹೇಳ್ಕೊಟ್ರಿ. ಇವಾಗ ಇದನ್ನ ತಿಳ್ಕೊಂಡಂತ ಜನರಿಗೆ ಅನ್ಸುತ್ತೆ, ಇವಾಗ ನಾವೇ ಪಿತೃಪಕ್ಷನ ಮಾಡ್ಬಹುದಾ, ಸ್ವತಃ ನಾವೇ ಮಾಡ್ಬಹುದಾ, ಮಾಡೋದಾದ್ರೆ ಹೇಗೆ ಮಾಡಬೇಕು ಅದೊಂದು ತಿಳಿಸ್ಕೊ. ನಿಮಗೆ ಆವಾಗಲೇ ಇನ್ನೊಂದು ಸಬ್ಜೆಕ್ಟಲ್ಲಿ ಹೇಳಿದ್ದೆ ನಾನು, ನೀವೇ ಮಾಡ್ಬೋದಾ ಅನ್ನೋ ಒಂದು ಸಬ್ಜೆಕ್ಟ್ಗೆ ನಾನು ಹೇಳಿದೆ. ಯಾಕೆ ಅಂತಂದರೆ ಪಂಡಿತರೇ ಬಂದು ಮಾಡಬೇಕಾ ನಾವೇ ಮಾಡ್ಬೋದಾ ಅಂತ ಆ ಸಬ್ಜೆಕ್ಟಲ್ಲಿ ಈ ಒಂದು ಕ್ವಶನ್ನು ಬಂದಿತ್ತು. ನಾನು ಹೇಳಿದ್ನಲ್ಲ, ನಮ್ಮ ಶಕ್ತಿ ಯಾವ ರೀತಿ ಇದೆ ಆ ರೀತಿ ನಾವೇ ಮಾಡ್ಬೋದು. ಮಾಡಬಾರ್ದು ಅಂತ ಎಲ್ಲಿ ಇಲ್ಲ. ನಮ್ಮ ಯಾವ ರೂಪದಲ್ಲಿ ನಾವು ಒಂದು ಹಿರಣ್ಯ ಶ್ರಾದ್ದ ಅಂತ ನಮಗೆ ಶಕ್ತಿ ಇಲ್ಲ, ನಾವು ಯಾರನ್ನೂ ಕರ್ಸೋಕ್ಕೆ ಆಗೋದಿಲ್ಲ, ನಮಗೆ ತ್ರಾಣ ಇಲ್ಲ ಅಂತಂದಾಗ ಒಂದು 4 ದಕ್ಷಿಣೆ ತಗೊಂಡು ಅವ್ರ ಹೆಸರು ಹೇಳಿಬಿಟ್ಟು, ಯಾರು ಪಿತೃದೇವತೆಗಳಿದ್ದಾರೆ ಅವರ ಗೋತ್ರ ಹೆಸರು ಹೇಳಿಬಿಟ್ಟು ಅವ್ರಿಗೆ ಒಬ್ಬರಿಗೆ ಯಾರಿಗನ್ನ ದಾನ ಮಾಡಿ ನಮಸ್ಕಾರ ಮಾಡೋದು, ಅದು ಹಿರಣ್ಯ ಶ್ರಾದ್ದ ಅಂತ. ಗೋಶ್ರಾದ್ದ ಅಂತೂ ಇದೆ. ನಮ್ಗೆ ಇನ್ನೂ ತ್ರಾಣ ಇಲ್ವಾ, ಒಂದು ಸ್ವಲ್ಪ ಬಾಳೆಹಣ್ಣು, ಗೋಗ್ರಾಸ ಅಂತ ಹೇಳ್ತೀವಿ ನಾವು. ಹಸುಗಳಿಗೆ ಆಹಾರ ಕೊಡಬೇಕಾದ್ರೆ ಅದನ್ನು ಗೋಗ್ರಾಸ ಅಂತ ಹೇಳ್ತೀವಿ. ನಮಗೆ ಶಕ್ತಿ ಇಲ್ಲದೇ ಇದ್ದ ಪಕ್ಷದಲ್ಲಿ ಒಂದು ಹಸುಗೆ ಗೋಗ್ರಾಸ, ಅಕ್ಕಿ, ಬೆಲ್ಲ, ಬಾಳೆಹಣ್ಣು, ಸ್ವಲ್ಪ ಅದಕ್ಕೆ ಆಹಾರ ಏನು ತಿನ್ನುತ್ತೆ ಅದು ಹುಲ್ಲು, ಜೋಳದ ಕಡ್ಡಿ, ಇದನ್ನೆಲ್ಲ ಹಸುಗೆ ಸಮರ್ಪಣೆ ಮಾಡಿ ಆ ಒಂದು ಆಹಾರ ತಗೊಳ್ಳುವಾಗ ನಮ್ಮ ಪಿತೃದೇವತೆಗಳ ಹೆಸರುಗಳು ಹೇಳಿ ಒಂದು ನಮಸ್ಕಾರ ಮಾಡಿದ್ರೆ ಅದು ಶ್ರಾದ್ದನೇ. ಆಮೇಲೆ ಸಂಕಲ್ಪ ಶ್ರಾದ್ದ ಅಂತೂ ಇದೆ. ನಮಗೇನು ಕೈಯಲ್ಲಾಗಲೇ ಇಲ್ಲ, ನಮಗೆ ತ್ರಾಣ ಇಲ್ಲ ಅಂತಂದಾಗ ಒಂದು ಸಂಕಲ್ಪ ಮಾಡಿಬಿಟ್ಟು, ಒಂದೇ ಒಂದು ಸಂಕಲ್ಪ ಮಾಡಿ, ಈ ಥರ ನಾವು ನಮ್ಮ ಈ ಒಂದು ಪಿತೃದೇವತೆಗಳಿಗೆ ನಾವು ಶ್ರಾದ್ದ ಮಾಡೋಕ್ಕಾಗ್ತಾ ಇಲ್ಲ, ನಮಗೆ ಕ್ಷಮೆ ಇರಲಿ ಅಂತ ಹೇಳಿಬಿಟ್ಟು, ಶಕ್ತಿ ಇಲ್ಲದೇ ಇದ್ದ ಪಕ್ಷದಲ್ಲಿ ನಾನು ಹೇಳ್ತಾ ಇರೋದು, ಶಕ್ತಿ ಇಲ್ಲದೇ ಇದ್ದ ಪಕ್ಷದಲ್ಲಿ ಒಂದೇ ಒಂದು ದಕ್ಷಿಣೆ ಕೊಟ್ಟು, ಯಾರಿಗನ್ನ ಒಂದು ದಕ್ಷಿಣೆ ಕೊಟ್ಟು ಒಂದು ನಮಸ್ಕಾರ ಮಾಡಿದ್ರೆ ಅದು ಶ್ರಾದ್ದನೇ. ಇದರಲ್ಲಿ ಒಂದು ಶ್ಲೋಕ ಹೇಳ್ತಾನೆ, ಪಿತ್ರಾದಿ ಸಮಸ್ತ ಪಿತॄಣಾಂ ಅಕ್ಷಯ್ಯ ಪುಣ್ಯಲೋಕಾವಾಪ್ತ್ಯರ್ಥಂ ಕನ್ಯಾಗತೆ ಸವಿತರಿ ಆಷಾಢಾದಿ ಪಂಚಮ ಅಪರಪಕ್ಷ ಮಹಾಲಯ ಶ್ರಾದ್ದಾಂಗ ಸಮಸ್ತ ಪಿತॄಣಾಂ ತಿಲತರ್ಪಣಂ ಆಚರಿಷ್ಯ ಅಂತ ಹೇಳ್ತಾನೆ. ಅಕ್ಷಯ್ಯ ಪುಣ್ಯಲೋಕಾವಾಪ್ತ್ಯರ್ಥಂ ಅಂದರೆ ಅಕ್ಷಯ್ಯವಾಗಲಿ, ನಮ್ಮನೆ ಅಕ್ಷಯ್ಯವಾಗಲಿ ಅಂದರೆ ನಮಗೆ ಬೇಕಾಗಿರೋದೇನು, ದವಸ ಧಾನ್ಯ, ದುಡ್ಡು, ಐಶ್ವರ್ಯ, ಬೆಳ್ಳಿ ಬಂಗಾರ, ಮನೆ,
ಇರೋದಕ್ಕೆ ಮನೆ ಸೈಟ್ಗಳು ಇದೆಲ್ಲ ಅಕ್ಷಯ್ಯ ಪುಣ್ಯಲೋಕಾವಾಪ್ತ್ಯರ್ಥಂ ಕನ್ಯಾಗತೆ ಸವಿತರಿ ಆಷಾಢಾದಿ ಪಂಚಮ ಅಪರ ಪಕ್ಷ ಅಂತ. ಅಂದರೆ ಈ ಒಂದು ಮಹಾಲಯ ಪಕ್ಷಕ್ಕೆ ಪಂಚಮ ಅಪರ ಪಕ್ಷ, ಮಹಾಲಯ ಶ್ರಾದ್ದಾಂಗ ಅಂದರೆ ಮಹಾಲಯ ಅಮಾವಾಸ್ಯೆ ಬರ್ತಾ ಇದೆಯಲ್ಲ, ಮಹಾಲಯ ಶ್ರಾದ್ದಾಂಗ ಸಮಸ್ತ ಪಿತೃಣಾಂ ಅಂದರೆ ಯಾರ್ಯಾರು ತೀರ್ಕೊಂಡಿರ್ತಾರೆ ಅವ್ರಿಗೆಲ್ಲ ಸಮಸ್ತ ಪಿತೃಣಾಂ ತಿಲತರ್ಪಣಂ ಅಂದರೆ ಯಾರನ್ನ ನಮ್ಮ ಪರಿಚಯಸ್ಥರು ಹೋಗಿದ್ರು, ಸ್ನೇಹಿತರು ಹೋಗಿದ್ರು, ಬಂಧು ಬಳಗ ಯಾರೇ ಹೋಗಿದ್ರು ಕೂಡ ಈ ಕಾಲದಲ್ಲಿ ಈ 15 ದಿವಸಗಳಲ್ಲಿ ಮಾತ್ರ ಅವರಿಗೆ ಸ್ಮರಣೆ ಮಾಡಿಕೊಂಡು ತರ್ಪಣ ಕೊಡಲೇಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ಹೇಳ್ತಾನೆ, ಶ್ಲೋಕ ಹೇಳ್ತಾನೆ. ಇದು ಅಕ್ಷಯ್ಯ ಪುಣ್ಯಲೋಕಾವಾಪ್ತ್ಯರ್ಥಂ ಕನ್ಯಾಗತೆ ಸವಿತರಿ ಆಷಾಢಾದಿ ಪಂಚಮ ಅಪರಪಕ್ಷ ಮಹಾಲಯ ಶ್ರಾದ್ದಾಂಗ ಸಮಸ್ತ ಪಿತೃಣಾಂ ತಿಲತರ್ಪಣಂ ಆಚರಿಷ್ಯೆ. ಅಂದರೆ ಅವರಿಗೆ ಸದ್ಗತಿ, ಯಾರ್ಯಾರು ಸದ್ಗತಿ ಯಾರ್ಯಾರು ತೀರ್ಕೊಂಡಿರ್ತಾರೆ ಅವ್ರಿಗೆ ಸದ್ಗತಿ ಹೊಂದು ಅವರು ಈ ಒಂದು ಪಿತೃಪಕ್ಷದಲ್ಲಿ ಆಹಾರವನ್ನು ತಗೊಂಡು ಪಾರ್ವಣದ ರೂಪಲ್ಲಾಗಲಿ, ಪಾರ್ವಣ ಅಂದರೆ ಪಿಂಡ ಪ್ರದಾನದಲ್ಲಾಗಲಿ, ಎಡೆ ಪೂಜೆಯಲ್ಲಾಗಲಿ, ತಿಲತರ್ಪಣದಲ್ಲಾಗಲಿ ಅವರ ಸಂತೃಪ್ತಿ ಹೊಂದು ನಮ್ಮ ಮನೆ, ನಮ್ಮ ಮಕ್ಕಳು, ನಮ್ಮ ವಂಶ, ನಮ್ಮ ಗೋತ್ರ ಇದೆಲ್ಲ ಅಭಿವೃದ್ಧಿ ಆಗಬೇಕು ಅಂತಂದರೆ ಪಿತೃಗಳ ಆಶೀರ್ವಾದ ಬೇಕೇ ಬೇಕು. ಯಾವ ಡಾಕ್ಟ್ರ್ ಆಶೀರ್ವಾದನೂ ಇದಕ್ಕಾಗೋದಿಲ್ಲ, ಯಾವ ದುಡ್ಡಿದ್ರೂ ಆಗೋದಿಲ್ಲ, ಬೇರೆಯವರು ಯಾರ ಆಶೀರ್ವಾದನೂ ಇದಕ್ಕೆ ಅನ್ವಯಿಸೋದಿಲ್ಲ. ಇದಕ್ಕೆ ಅನ್ವಯಿಸೋದೇನು ಅಂತಂದರೆ ಪಿತೃಗಳ ಆಶೀರ್ವಾದ ಮಾತ್ರನೇ. ಪಿತೃಗಳ ಆಶೀರ್ವಾದ ಇದ್ದರೆ ಮಾತ್ರನೇ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಒಂದು ಆಸ್ತಿ ಬೇಕು ಅಂತಂದರು, ಮಕ್ಕಳು ಬೇಕು ಅಂತಂದರು, ಸಂಸ್ಕಾರವಂತ ಮಕ್ಕಳು ಅಂತಂದರೆ ಬೇರೆ, ಸತ್ಸಂತಾನ ಅಂತಂದರೆ ಒಳ್ಳೆ ಸಂಸ್ಕಾರವಂತ ಮಕ್ಕಳನ್ನ ಕೊಡಬೇಕು ಅಂತಂದರೆ ಪಿತೃಗಳ ಆಶೀರ್ವಾದ ಬೇಕು ಅಂತ ಅದಕ್ಕೆ ಹೇಳ್ತಾನೆ. ಅದರಿಂದ ಈ ಒಂದು ಪಿತೃಪಕ್ಷದಲ್ಲಿ ಅವರ ಒಂದು ನೆನಪು ಮಾಡಿಕೊಂಡು ಅವರಿಗೆಲ್ಲ ಒಂದು ಪಿಂಡ ಪ್ರದಾನ ಆಗಲಿ, ತಿಲತರ್ಪಣ ಆಗಲಿ ಕೊಟ್ಟರೆ ಹೋಗಿರೋರು ಅವ್ರಿಗೆ ಸದ್ಗತಿ ಸಿಕ್ಕಿ ಅವರ ಸಂಪೂರ್ಣ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆಲ್ಲ ಇರುತ್ತೆ ಅಂಥೇಳಿ ಒಂದು ಗರುಡ ಪುರಾಣದಲ್ಲಿ ಶಾಸ್ತ್ರದ ರೀತಿ ಒಂದು ಆಧಾರ ಇದೆ. ಆ ಒಂದು ಇದರಿಂದ ಎಲ್ಲ ವೀಕ್ಷಕರಿಗೂ ಈ ಒಂದು ಪಿತೃಪಕ್ಷದ ಸಂದೇಶ ಕೊಟ್ಟು ಆ ಎಲ್ಲ ಪಿತೃದೇವತೆಗಳು ಅವರ ಸಂತೃಪ್ತಿಯಾಗಿ ಎಲ್ಲರ ಮನೆಯಲ್ಲಿ ಅವರ ಆಶೀರ್ವಾದದಿಂದ ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂಥೇಳಿ ಈ ಮೂಲಕ ತಿಳಿಸ್ತಾ ಇದ್ದೀವಿ. ತುಂಬ ಧನ್ಯವಾದಗಳು ಗುರುಗಳೇ. ಯಾಕಂದರೆ ಇಷ್ಟು ಅರ್ಥಪೂರ್ಣವಾಗಿ ಈ ತರ್ಪಣದಲ್ಲಿ ಇಷ್ಟು ವಿಧ, ಹಿರಣ್ಯ ತರ್ಪಣ ಇದೆ, ಸಂಕಲ್ಪ ತರ್ಪಣ ಇದೆ, ಇದೆಲ್ಲ ನಮ್ಗೆ ಕೂಡ ಗೊತ್ತಿರಲಿಲ್ಲ. ಇದೆಲ್ಲ ತುಂಬ ವಿವರಪೂರ್ಣವಾಗಿ ಹೇಳ್ಕೊಟ್ಟಿದ್ದೀರಾ. ತುಂಬ ಧನ್ಯವಾದಗಳು. ನಮಸ್ಕಾರ ಅಮೃತ ಅವರೇ.